ತುಂಬ ಒಂದು 2-3 ಅವರು ಮಾತುಕತೆ ಆಯಿತು. ಆ ಹುಡುಗಿ ಸ್ಟಾರ್ಟಿಂಗ್ ಇಲ್ಲ ನಾನು ಶಿಕ್ಷೆ ಕೊಡಲೇಬೇಕು ಅಂತ ಅಂದರು. ಸರಿ ಶಿಕ್ಷೆ ಕೊಟ್ಟರೆ ಏನಾಗುತ್ತೆ ಅಂತ ಕೇಳಿದ್ವಿ. ಈಗ ನಿಮಗೆ ಗೊತ್ತಿದೆ ಕಾನೂನು ಅನ್ನೋದು ಏನು 10 ವರ್ಷ 20 ವರ್ಷ ಏನು ಸೇರಿಸ್ಕೊಳ್ಳಲ್ಲ ಜೈಲಲ್ಲಿ. ಯಾವಾಗಲಾದರೂ ಹೊರಗಡೆ ಬರ್ಬೋದು. ನಿನಗೇನು ಸಿಗುತ್ತೆ, ನೀನು ಮದುವೆ ಆಗ್ತೀಯಾ, ಇಲ್ಲ ಮದುವೆ ಆಗಲ್ಲ, ದುಡ್ಡು ಬೇಕಾ, ಅದನ್ನು ಕೇಳಿದ್ವಿ. ಯಾಕೆಂದರೆ ಈಗ ನನಗೆ ಒಬ್ಬ ಹುಡುಗಿ ಇನ್ನೊಂದು ಕಡೆಯಿಂದ ಅವ್ರ ಫ್ರೆಂಡ್ ಫೋನ್ ಮಾಡಿದ್ದಾರೆ ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ, ಯಾಕೆಂದರೆ ಕಾಂಟ್ಯಾಕ್ಟೇ ಇಲ್ಲ ನನಗೆ, ಅವಳು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಆಲೋಚನೆಗಳು ನನಗೂ ಬಂತು. ಈ ಹುಡುಗಿ ಏನಾದ್ರು ದುಡ್ಡಿಗೆ ಫೋನ್ ಮಾಡ್ತಿದ್ದಾಳ, ಇಲ್ಲ ಇನ್ನೊಂದು ಬೇರೆ ರೀಸನ್ ಏನಾದರೂ ಇದೆಯಾ, ಏನಾದರೂ ಹರಾಸ್ಮೆಂಟ್. ಯಾಕೆಂದರೆ ನಾನೊಬ್ಬ ಹೊಸಬ ಪ್ರೊಡ್ಯೂಸರು, ನನಗೂ ಇರುತ್ತಲ್ವ ಬೇರೆಯವ್ರ ಕಡೆಯಿಂದ ಏನಾದರೂ ಬರೋ ಚಾನ್ಸಸ್ ಇರುತ್ತೇನೋ ಭಯದಲ್ಲಿ ನಾವು ಅದನ್ನು ಕೇಳಿದ್ವಿ. ಕೇಳಿಲ್ಲ ಅಂತಲ್ಲ, ಏಕೆಂದರೆ ಅದು ಕೇಳಬೇಕಾಗಿತ್ತು. 2 ಪಾಯಿಂಟ್. ಒಂದು, ಮದುವೆ ಆಗ್ತೀಯಾ, ಮದುವೆ ಆಗಲ್ಲ ಅಂದ್ಲು. ದುಡ್ಡೇನಾದರೂ ಬೇಕಾಗಿದೆಯಾ, ಇಲ್ಲ ಅಂದ್ಲು. ಮದುವೆನೂ ಆಗಲ್ಲ, ಅವಳಿಗೆ ಲೈಫು ಬೇಡ, ಇನ್ನೊಂದು ದುಡ್ಡು ಬೇಡ ಅಂತ ಅಂದಾಗ, ಶಿಕ್ಷೆ ಬೇಕು ಅಂದಾಗ ಅದು ನಿಮ್ಮಿಷ್ಟ ಅಂತ ನಾವು ಅಲ್ಲಿ ಬಿಟ್ವಿ. ಅದನ್ನು ತಗೊಂಡೋಗಿ ಯಾರು ಮನು ಮತ್ತು ನಮ್ಮ ಲಾಯರು ಒಂದು ಸ್ವಲ್ಪ ಬುದ್ಧಿ ಹೇಳಿದ್ದಾರೆ, ಒಂದು ಫ್ರೆಂಡ್ಲಿಯಾಗಿ ಹೇಳಿದ್ದಾರೆ. ಲಾಯರ್ ಅನ್ನೋ ರೀತಿಯಲ್ಲಿ ಯಾರೂ ಮಾತಾಡಿಲ್ಲ. ಸೊ ಅದನ್ನು ಅವರು ಬೇರೆ ಥರ ತಿಳ್ಕೊಂಡಿದ್ದಾರೆ. ಸೊ ಅದು ನಮ್ಮ ಹತ್ರ ನಾವು ಆಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಒಬ್ಬ ಲೇಡಿ ಇದ್ದಾರೆ, ಅವ್ರ ಕಡೆಯಿಂದಲೇ ಒಬ್ಬ ಹುಡುಗ ಬಂದಿದ್ದಾನೆ. ಸೊ ಅಷ್ಟಿದ್ದಾಗ ಅಲ್ಲಿಗೆ ನಾವು ಸಾಕ್ಷಿ, ನಮಗೆ ಆ ಬುದ್ಧಿ ಇಲ್ಲ. ನಮಗೆ ಶಿಕ್ಷೆ ಕೊಡಬೇಕು ಅಂದರೆ ಕೊಡ್ಕೊಳ್ಳಿ ಅಂತ ಹೇಳಿ ಹೊರಗಡೆ ಬಂದಾಗ ಆ 10 ನಿಮಿಷ ಆದಮೇಲೆ ಅವರು ಮತ್ತು ಮನು ಇಬ್ಬರೂ ಬಿಟ್ವಿ, ಸಪ್ರೇಟಾಗಿ ಮಾತಾಡ್ಕೊಂಡು ಫೈನಲ್ ಬನ್ನಿ ಯಾವುದಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಿದಾಗ